ನಮಸ್ಕಾರ. ನಾ ಇವತ್ತು ಕೊಡಬಳೆ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿ, ಇಷ್ಟು ಕ್ರಿಸ್ಪಿಯಾಗಿ ಬಂದಾವು. ನೋಡಿ, ಈ ಥರ ಬಂದಾವು. ನೀವು ಒಂದ್ಸರಿ ಮಾಡಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ನೋಡ್ಕೊಂಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಒಂದು ಬುಟ್ಟಿ ಇಟ್ಕೊಂಡಿನಿ. ಅದಕ್ಕೆ ಒಂದು ದೊಡ್ಡ ಕಪ್ದಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಈಗ 2 ಸ್ಪೂನು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಇದು ಕೈಗೆ ಸ್ವಲ್ಪ ಬಿಸಿ ಹತ್ತುವರೆಗೂ ಬಿಸಿ ಮಾಡ್ಕೋಬೇಕು. ನೋಡಿ, ಇದು ಬಿಸಿಯಾಗಿದೆ. ಈಗ ಸ್ವಲ್ಪ ಬಿಸಿಯಾಗಿದೆ. ಇದು ಬಂದ್ ಮಾಡ್ಕೋತೇನೆ ನಾನು. ಒಂದು ಮಿಕ್ಸರ್ ಜಾರ್ ಇಟ್ಕೊಂಡೀನಿ. ಇದಕ್ಕೆ 2 ಸ್ಪೂನ್ ಅಷ್ಟು ಪುಟಾಣಿ ಹಾಕೋತಾ ಇದ್ದೀನಿ. ಈಗ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಂಡ್ ಬರ್ತೀನಿ. ನೋಡಿ, ಇದಾಗಿದೆ. ಈಗ ಪುಡಿ ಮಾಡ್ಕೊಂಡ್ ಬಂದೇನಿ. ಸ್ವಲ್ಪ ಕೊಬ್ಬರಿ ಹಾಕೋಬೇಕು, ಸ್ವಲ್ಪ ಕರಿಬೇವು ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಈಗ 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಪುಡಿ ಮಾಡ್ಕೊಂಬರ್ತೇನೆ. ಈಗ ಇನ್ನೊಮ್ಮೆ ಇದನ್ನ ಪುಡಿ ಮಾಡ್ಕೊಂಬಂದೇನಿ. ಈ ಥರ ಆಗಿದೆಯಾ. ಈ ಪುಡಿನ ಇದಕ್ಕೆ ಹಾಕೋತೀನಿ. ನೋಡಿ, ಈಗ ಕಲಸ್ಕೋತೇನೆ. ಈಗೆಲ್ಲ ಪೂರ್ತಿ ಎಲ್ಲ ಕಲಸ್ಕೊಬೇಕು ಚೆನ್ನಾಗಿ ಇದನ್ನ. ಈಗ ಇದಕ್ಕೆ ಸ್ವಲ್ಪ ಕಾದಿದ್ದು ಬಿಸಿ ಎಣ್ಣೆ ಹಾಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ. ಸ್ವಲ್ಪ ಸಾವಕಾಶವಾಗಿ ಇದನ್ನು ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಎಲ್ಲ ಕಲಿಸ್ಕೋಬೇಕು ಹಿಟ್ಟ. ನೋಡಿ ಫ್ರೆಂಡ್ಸ್, ಈ ಥರ ಮುಟ್ಗಿ ಕಟ್ಟಿದರೆ ಮುಟ್ಗಿ ಆಗಬೇಕು ಇದು. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೋತೀನಿ. ಕಲಿಸ್ಕೊತಾ ಇದ್ದೀನಿ ನಾನು. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅಜ್ವಾನ ಹಾಕೋತಾ ಇದ್ದೀನಿ. ನಾದ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ನೋಡಿ, ಇಷ್ಟು ಈಗ ನಾದ್ಕೊಂಡು ಇಟ್ಕೊಂಡೀನಿ. ನೋಡಿ, ಈ ಥರ ಸಣ್ಣ ಈ ಥರ ಮಾಡಿಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಕೊಡಬಳೆ ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡಿ ಇಟ್ಕೋತೀನಿ ನಾನು. ನೋಡಿ, ಈಗ ಎಲ್ಲ ಮಾಡಿ ಇಟ್ಕೊಂಡೀನಿ. ಈಗ ಎಣ್ಣೆ ಕಾಸಕ್ಕಿಟ್ಟೀನಿ. ಈಗ ಒಂದೊಂದು ಕೊಡಬಳೆ ಇದ್ರಾಗ ಬಿಡೋನು. ಈ ಥರ ಸಣ್ಣ ಉರಿ ಇಟ್ಟು ಕರ್ಕೋಬೇಕು ಇವನ್ನ. ನೋಡಿ, ಈ ಥರ ಕರ್ಕೋಬೇಕು ಸಣ್ಣ ಉರಿ ಇಟ್ಕೊಂಡು. ಆಗ್ಯಾವು ತಕ್ಕೋತೀನಿ ನಾನು. ನೆಕ್ಸ್ಟ್ ಬ್ಯಾಚ್ ಹಾಕೋತಾ ಇದ್ದೀನಿ. ಹೀಗೆ ಎಲ್ಲ ಮಾಡಿ ತಕ್ಕೋತೀನಿ ನಾನು. ಈಗ ಎಲ್ಲ ಮಾಡಿಟ್ಟೇನಿ. ಇಷ್ಟು ಚಂದ ಬಂದಾವ ಅಂದ್ರೆ ಗರಿ ಗರಿಯಾಗಿ ಬಂದಾವ. ನೋಡಿ, ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಬಾಯ್.